ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅವರೆಕಾಳಿನ ಸೆಟ್ ದೋಸೆ, ಅದ್ರ ಜೊತೆಗೆ ಖಾರವಾಗಿರೋ ಈರುಳ್ಳಿ ಚಟ್ನಿ ರೆಸಿಪಿ. ಇದು ಸುಲಿದಿಟ್ಕೊಂಡಿರೋ ಅವರೆಕಾಳು ಸುಮಾರು ಒಂದು 150 ಗ್ರಾಮ್ಸ್ ಅಷ್ಟಿದೆ. 1/4 kg ಅವರೆಕಾಯಿನ ಉಪಯೋಗ ಮಾಡಿದ್ದೆ. ಇದು 1 ಮೀಡಿಯಮ್ ಸೈಜ್ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, 2 ರಿಂದ 3 ಬೆಳ್ಳುಳ್ಳಿ ಹೆಸಳು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಜೀರಿಗೆ, ಹಸಿ ಶುಂಠಿನ ಕೂಡ ಸೇರಿಸ್ಕೋಬೋದು. ನೀರನ್ನ ಹಾಕ್ಕೊಳ್ದೆ ಹಾಗೆ ತರಿತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಇದು ದೋಸೆ ಹಿಟ್ಟು, ರೆಗ್ಯುಲರ್ ಆಗಿ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದರ ಹಿಟ್ಟು. ಇದರದ್ದು ದೋಸೆ ಹಿಟ್ಟು ಪ್ರಪೋರ್ಷನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ರುಬ್ಕೊಂಡಿದ್ನಲ್ಲ ಮಿಶ್ರಣ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನ ಮೊದಲೇ ದೋಸೆ ಹಿಟ್ಟಿಗೆ ಸೇರಿಸಿಟ್ಟಿದ್ದೆ. ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಕಾದಿದೆ ಚೆನ್ನಾಗಿ. ನಾನು ಸೆಟ್ ದೋಸೆ ಅಂತ ಹೇಳಿರೋದ್ರಿಂದ ಸ್ವಲ್ಪ ದಪ್ಪ ಮಾಡ್ಕೋತಾ ಇದ್ದೀನಿ. ನಿಮಗಿಷ್ಟ ಇದ್ದರೆ ಈ ದೋಸೆನ ತೆಳುವಾಗಿ ಕೂಡ ಮಾಡ್ಕೋಬೋದು. ಎಣ್ಣೆ ಅಥವಾ ತುಪ್ಪ ಮುಚ್ಚಿಡಬೇಕು. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ನಿಮಗಿಷ್ಟ ಇದ್ದರೆ 2 ಕಡೆ ಕೂಡ ಬೇಯಿಸ್ಕೋಬೋದು. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಮುಂದಿನ ರೆಸಿಪಿ ಖಾರವಾಗಿರೋ ಈರುಳ್ಳಿ ಚಟ್ನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ. ನೀವು ನೋಡಿ ನಿಮಗೆ ಚಟ್ನಿ ಅವಶ್ಯಕತೆ ಎಷ್ಟಿದೆ ಅಂತ ಅದ್ರ ಪ್ರಕಾರವಾಗಿ ಈರುಳ್ಳಿನ ಉಪಯೋಗ ಮಾಡಬೇಕು. 3 ಎಸಳಷ್ಟು ಬೆಳ್ಳುಳ್ಳಿ. ಈರುಳ್ಳಿನ ಸುಮಾರು 1-2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು, ಮೆತ್ತಗಾಗಬೇಕು ಅಲ್ಲಿವರೆಗೂ. ಈರುಳ್ಳಿ ಬೆಳ್ಳುಳ್ಳಿನ ಹುರಿದಿದ್ದಾಗಿದೆ. ನೋಡಿ, ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 8 ರಿಂದ 10 ಬ್ಯಾಡಗಿ ಒಣಮೆಣಸಿನ್ಕಾಯಿ. ಖಾರ ಜಾಸ್ತಿ ಇರೋದಿಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ ಚಟ್ನಿಗೆ. ಸ್ವಲ್ಪ ಹುಣಸೆ ಹಣ್ಣು, 50 ಗ್ರಾಮ್ಸ್ ಅಷ್ಟು ಹುರಿಗಡಲೆ. ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು 1-2 ರಿಂದ 3 ನಿಮಿಷ ಹುರ್ಕೋಬೇಕು. ಒಣಮೆಣಸಿನ್ಕಾಯಲ್ಲಿರೋ ಹಸಿ ವಾಸನೆ ಹೋಗಬೇಕು. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ಚಟ್ನಿ ರುಬ್ಲಿಕ್ಕೆ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿನ ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಹಾಕದೆ ರುಬ್ಕೊಂಡ್ರೂ ಪರವಾಗಿಲ್ಲ, ಅಥವಾ ರುಬ್ಲಿಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಾ ಇದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೋದು. ಕೆಂಪು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ. 2 ರೆಸಿಪಿಗಳು ರೆಡಿಯಾಗಿದ್ದಾವೆ. ಬೈ ಚಾನ್ಸ್ ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟಿಲ್ಲ ಅಂದರೆ 1 ಗ್ಲಾಸ್ ಉಪ್ಪಿಟ್ಟು ರವೆಗೆ ಅರ್ಧ ಗ್ಲಾಸಷ್ಟು ಮೊಸರನ್ನ ಹಾಕಿ ನೆನೆಸಿ ರುಬ್ಕೊಂಡು ದೋಸೆ ಹಿಟ್ಟನ್ನ ಮಾಡ್ಕೋಬೋದು. ಆ ರೀತಿಯಾಗಿ ದೋಸೆ ಹಿಟ್ಟು ಮಾಡಿಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾನ ಅಥವಾ ಇನ್ನೋ ಪೌಡರ್ನ ಸೇರಿಸ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ದೋಸೆ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಮಾಡ್ಕೊಳ್ಳಿ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.